ನಮಸ್ಕಾರ ಸ್ನೇಹಿತರೆ, ಅಕ್ಷಯ ತೃತೀಯ ಹಬ್ಬದ ದಿನ ಈ ರೀತಿ ಸ್ನಾನ ಮಾಡಿದ್ರೆ ಕೋಟಿ ಕೋಟಿ ಸಂಪತ್ತಿನ ಮಾಲೀಕರಾಗಿ ಬಿಡ್ತೀರಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನೀವು ಪ್ರತಿನಿತ್ಯ ಸ್ನಾನ ಮಾಡ್ತೀರಾ ತಾನೇ? ಇದೇನಪ್ಪ ಹೀಗೆ ಕೇಳ್ತಾ ಇದ್ದಾರೆ ಇವರು ಅಂತ ಶಾಕ್ ಆದ್ರ? ಈ ಪ್ರಶ್ನೆ ಕೇಳೋದಕ್ಕೂ ಕಾರಣ ಇದೆ. ಯಾಕೆಂದ್ರೆ ಇದೇ ಪ್ರಶ್ನೆಯ ಉತ್ತರದಲ್ಲಿದೆ ಅದ್ಭುತವಾದಂತ ಉಪಾಯ. ಅದನ್ನೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಇರೋದು. ಸಾಮಾನ್ಯವಾಗಿ ಎಲ್ಲರಿಗೂ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಈ ಧನಸ್ನಾನ ಮಾಡಿ ನೋಡಿ, ಆಗ ನೀವು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗಿಬಿಡ್ತೀರಾ. ಈ ಧನಸ್ಥಾನದ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಇದನ್ನ ನೀವು ಮನೆಯಲ್ಲೇ ಇದ್ದುಕೊಂಡು ಮಾಡಬಹುದು. ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವ ಈ ಧನಸ್ನಾನವನ್ನ ಹೇಗೆ ಮಾಡಬೇಕು, ಅದಕ್ಕಾಗಿ ಬೇಕಾಗಿರುವಂತಹ ಪದಾರ್ಥಗಳೇನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಸಾಧ್ಯವಾದರೆ ಇದನ್ನ ಒಂದು ಪೇಪರ್ನಲ್ಲಿ ಬರೆದಿಟ್ಟುಕೊಂಡು ಬಿಡಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಪ್ರತಿನಿತ್ಯ ಸ್ನಾನ ಮಾಡುವುದು ಸಾಮಾನ್ಯ ಪ್ರಕ್ರಿಯೆ. ಹಬ್ಬ ಹರಿದಿನಗಳಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಮೊದಲಿನಿಂದನೂ ಇದೆ. ಶಾಸ್ತ್ರಗಳಲ್ಲೂ ಸ್ನಾನದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದೇ ಸ್ನಾನದಲ್ಲೂ ಹಲವಾರು ಬಗೆಗಳಿವೆ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಯಾವ ರೀತಿ ಸ್ನಾನ ಮಾಡಬೇಕು, ಸಂಜೆ ಸ್ನಾನ ಯಾವ ರೀತಿಯಾಗಿರಬೇಕು, ಪೂಜಾ ಸಮಯಕ್ಕಿಂತ ಮುಂಚೆ ಮಾಡಬೇಕಾಗಿರುವ ಸ್ನಾನ, ಅಂತ್ಯ ಸಂಸ್ಕಾರ ಮಾಡಿ ಬಂದ ನಂತರ ಮಾಡಬೇಕಾದಂತಹ ಸ್ನಾನ, ಇವುಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲವನ್ನೂ ಕೂಡ ಹೇಳಲಾಗಿದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನ ಒಲಿಸಿಕೊಳ್ಳುವುದಕ್ಕೂ ಇರುವಂತಹ ಶ್ರೇಷ್ಠ ಸ್ನಾನ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅದೆಲ್ಲವನ್ನು ಪಾಲಿಸ್ತಾ ಇದ್ರು. ಆದರೆ ನಾವೆಲ್ಲ ಅದನ್ನ ಪಾಲಿಸ್ತಾ ಇಲ್ಲ. ಇದೇ ಕಾರಣಕ್ಕೋ ಏನೋ ಇಂದು ಜನ ಸಾಲದ ಹೊರೆಯನ್ನ ಹೊತ್ತುಕೊಂಡು ಬದುಕುತ್ತಾ ಇದ್ದಾರೆ. ನೀವು ಕೂಡ ಅಂತವರ ಪಟ್ಟಿಯಲ್ಲಿ ಇದ್ದರೆ ಈ ಉಪಾಯವನ್ನ ತಪ್ಪದೇ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಲಕ್ಷ್ಮೀ ಕೃಪೆ ಇರಬೇಕು ಅಂತಾನೆ ತಾಯಿ ಮಹಾಲಕ್ಷ್ಮಿಯ ಪೂಜೆ ಉಪಾಸನೆಯನ್ನ ಮಾಡ್ತಾರೆ. ಆದರೆ ಸಂಪತ್ತಿನ ಒಡೆಯ ಕುಬೇರನ ಆಶೀರ್ವಾದವು ಎಲ್ಲರಿಗೂ ಬೇಕೇ ಬೇಕು. ಉದಾಹರಣೆಗೆ, ಈಗ ಮಹಾಲಕ್ಷ್ಮಿಯ ಕೃಪೆಯಿಂದ ಸಾಕಷ್ಟು ಧನ ಸಂಪತ್ತು ಬಂತು ಅಂತ ಇಟ್ಕೊಳ್ಳಿ. ಆದರೆ ಅದನ್ನ ಉಳಿಸಿಕೊಳ್ಳೋದು ನಿಮಗೆ ಕಷ್ಟವಾಗುತ್ತೆ. ಇಲ್ಲ ಕಾರಣಾಂತರಗಳಿಂದ ಅದು ಖರ್ಚಾಗ್ತಾ ಹೋಗುತ್ತೆ. ಅದು ಇಲ್ಲ ಅಂತಂದ್ರೆ ನಿಮ್ಮ ದುಡ್ಡು ಕಳ್ಳತನ ಆಗೋಗ್ಬಿಟ್ಟಿರುತ್ತೆ. ಎಷ್ಟೇ ಕಷ್ಟಪಟ್ಟು ಇಟ್ಕೊಳ್ಳೋದಕ್ಕೆ ನೋಡಿದ್ರೂ ಕೂಡ ದುಡ್ಡು ಮಾತ್ರ ನಿಮ್ಮ ಕೈಯಲ್ಲಿ ಉಳಿತಾನೇ ಇರಲ್ಲ. ಅದಕ್ಕೆ ಹೇಳಿದ್ದು ಮಹಾಲಕ್ಷ್ಮಿಯ ಕೃಪೆಯ ಜೊತೆಗೆ ಕುಬೇರನ ಆಶೀರ್ವಾದವೂ ಇರಬೇಕು. ಅದಕ್ಕೆ ನೀವು ಮಾಡಬೇಕಾಗಿರೋ ಸುಲಭವಾದ ಉಪಾಯಗಳು ಅಂತಂದ್ರೆ, ಏಕಾದಶಿಯೆಂದು ನೀವು ವ್ರತವನ್ನು ಪಾಲಿಸ್ತಾ ಇದ್ರೆ ಅದರಿಂದ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಆ ವ್ರತದ ಜೊತೆಗೆ ನೀವು ನಿಮ್ಮಿಂದ ಸಾಧ್ಯವಾದಷ್ಟು ದಾನ ಮಾಡಿದ್ರೆ ಕುಬೇರ ಕೂಡ ಪ್ರಸನ್ನ ಆಗ್ತಾನೆ. ಆದ್ದರಿಂದ ಏಕಾದಶಿಯೆಂದು ಅಸಹಾಯಕರಿಗೆ, ಬಡವರಿಗೆ ತಪ್ಪದೆ ದಾನ ಮಾಡಿ. ಹಾಗೇನೆ ನೀವು ಕೋಟಿ ಕೋಟಿ ಸಂಪತ್ತಿನ ಒಡೆಯರಾಗುವುದಕ್ಕೆ ಧನಸ್ನಾನವನ್ನ ಮಾಡೋದನ್ನ ಮರಿಬೇಡಿ. ಈ ಧನಸ್ನಾನ ಶಾಸ್ತ್ರಗಳಲ್ಲಿ ಹೇಳಲಾಗಿರುವಂತಹ ಪವಿತ್ರ ಸ್ನಾನ. ತುಂಬಾ ಜನರಿಗೆ ಈ ರೀತಿಯ ಸ್ನಾನ ಇದೆ ಅನ್ನೋದು ಗೊತ್ತಿಲ್ಲ. ಈ ಸ್ನಾನಕ್ಕೆ ಯಾವುದೇ ವಿಶೇಷ ತಿಥಿ, ಸಮಯದ ಅವಶ್ಯಕತೆ ಇಲ್ಲ. ಈ ಧನಸ್ಥಾನವನ್ನ ಅಕ್ಷಯ ತೃತೀಯ ದಿನದಂದು ಮಾಡಿದ್ರೆ ತುಂಬಾ ಉತ್ತಮ. ಮೊದಲಿಗೆ ಗುಲಾಬಿ ಹೂ ಒಂದನ್ನ ತಗೊಳ್ಳಿ. ಆ ಹೂವಿನ ಒಂದು ದಳವನ್ನ ಕಿತ್ತು ತೆಗೆದಿಟ್ಟು ಬಿಡಿ. ಈಗ ಉಳಿದ ಹೂವಿನ ದಳಗಳನ್ನ ಬಿಡಿಸಿಕೊಂಡು ನೀವು ಸ್ನಾನ ಮಾಡುವಂತ ನೀರಿನಲ್ಲಿ ಹಾಕಬೇಕು. ಈಗ ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನ ಹಾಕಬೇಕು. ಕೊನೆಯಲ್ಲಿ 1 ರೂಪಾಯಿ ನಾಣ್ಯವನ್ನ ಹಾಕಬೇಕು. ಅರ್ಧ ಗಂಟೆ ನಂತರ ಸ್ನಾನಕ್ಕೆ ಹೋಗಿ. ಆ ನೀರನ್ನ ಸ್ಪರ್ಶಿಸುವ ಮುನ್ನ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಕೃಪೆ ಸದಾ ನನ್ನ ಮೇಲೆ ಇರಲಿ.
ನನ್ನ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಟ್ಟು ನನಗೆ ಸುಖ, ಶಾಂತಿ, ಸಂಪತ್ತನ್ನ ದಯಪಾಲಿಸು ಅಂತ ಹೇಳಿಕೊಳ್ಳಿ. ನೆನಪಿರಲಿ, ಬಾಯಿ ಬಿಟ್ಟು ಹೇಳಬಾರದು. ತುಟಿಯನ್ನ ಬಿಚ್ಚದೆ ಮನಸ್ಸಲ್ಲೇ ಗಟ್ಟಿಯಾಗಿ ಹೇಳಿಕೊಳ್ಳಿ. ಇಷ್ಟು ಮಾಡಿದ ಮೇಲೆ ಈಗ ಗುಲಾಬಿ ದಳ ಹಾಕಿರುವ ನೀರನ್ನ ತಗೊಳ್ಳಿ. ಅದನ್ನ ನಿಮ್ಮ ಕುತ್ತಿಗೆಯ ಕೆಳಭಾಗದಲ್ಲಿ ಸುರಕೊಳ್ಳಿ. ಇದೇ ರೀತಿ ನೀವು 7 ಬಾರಿ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನೀವು ಪವಿತ್ರರಾಗಿ ಬಿಡ್ತೀರಾ. ಸ್ನಾನ ಮಾಡಿದ ನಂತರ ಮೊದಲಿಗೆ ತೆಗೆದಿಟ್ಟಿರುವ ಒಂದು ಗುಲಾಬಿ ದಳವನ್ನ ತಗೊಂಡು ಅದನ್ನ ನದಿಯ ನೀರಿನಿಂದ ತೊಳೆದು ಬಿಡಿ. ನದಿಯ ನೀರು ಇಲ್ಲವಾದಲ್ಲಿ ಮನೆಯಲ್ಲೇ ಇರುವಂತಹ ಶುದ್ಧವಾದ ನೀರನ್ನ ತಗೊಂಡು ಆ ದಳವನ್ನ ತೊಳೆದು ಹಾಗೇನೇ ಎತ್ತಿಟ್ಕೊಳ್ಳಿ. ಅದಕ್ಕೆ ಅರಿಶಿನ, ಕುಂಕುಮವನ್ನು ಹಚ್ಚಬೇಕು. ಕೊನೆಯಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ ದೇವಿಯ ಪಾದಕ್ಕೆ ಆ ದಳವನ್ನ ಸ್ಪರ್ಶಿಸಿ. ಹಾಗೆಯೇ ಅದನ್ನ ನಿಮ್ಮ ಪರ್ಸನಲ್ಲಿ ಇಟ್ಕೊಳ್ಳಿ. ಸ್ನಾನದ ನೀರಿಗೆ ಹಾಕಿದ 1 ರೂಪಾಯಿ ನಾಣ್ಯವನ್ನು ಕೂಡ ಒರೆಸಿ ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಈ ರೀತಿ ಅಕ್ಷಯ ತೃತೀಯ ಹಬ್ಬದಂದು ಶುರು ಮಾಡಿ ನೀವು 7 ಶುಕ್ರವಾರ ಮಾಡಬೇಕು. ಈ 7 ಶುಕ್ರವಾರವನ್ನು ಮೊದಲನೇ ಶುಕ್ರವಾರ ಹೇಗೆ ಮಾಡಿದ್ರೋ ಅದೇ ರೀತಿ ತಪ್ಪದೇ ಮಾಡಬೇಕು. ಕೊನೆಲಿ ನಿಮ್ಮ ಪರ್ಸ್ನಲ್ಲಿ ಆ ಗುಲಾಬಿ ದಳವನ್ನ ಬದಲಿಸಿದ ಮೇಲೆ ಹಳೆಯ ದಳವನ್ನ ಯಾರು ಓಡಾಡದೆ ಇರೋ ಜಾಗದಲ್ಲಿ ಮಣ್ಣಿನಿಂದ ಮುಚ್ಚಿಟ್ಟು ಬಂದು ಬಿಡಿ. ಈ ಉಪಾಯದ ಜೊತೆಗೆ ನೀವು ಇನ್ನೊಂದು ಉಪಾಯವನ್ನು ಕೂಡ ಮಾಡಬೇಕು. ಮೊದಲಿಗೆ 5 ಪಲಾವ್ ಎಲೆಯನ್ನ ತಗೊಳ್ಳಿ. ಇದು ಎಲ್ಲರ ಮನೆಯ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಎಲೆಯನ್ನ ಚೆನ್ನಾಗಿ ತೊಳ್ಕೊಂಡು ಒಣಗುವುದಕ್ಕೆ ಬಿಡಿ. ಈಗ ಇದನ್ನ ತಗೊಂಡು 1616 ಅಂತ ಹಸಿರು ಬಣ್ಣದ ಪೆನ್ನಿನಿಂದ ಬರೆದು ಬಿಡಿ. 5 ಎಲೆಯ ಮೇಲೆ ಇದೇ ಸಂಖ್ಯೆಯನ್ನ ಬರೆದಿಡಬೇಕು. ಈಗ 1 ಲೀಟರ್ ಅಷ್ಟು ನೀರನ್ನ ತಗೊಂಡು ಈ 5 ಎಲೆಯನ್ನ ಹಾಕಿ 10 ನಿಮಿಷ ಕುದಿಯುವುದಕ್ಕೆ ಬಿಡಿ. ಅದೇ ನೀರನ್ನ ಈಗ ಆರೋದಕ್ಕೆ ಬಿಡಿ. ತಣ್ಣಗಾಗಿದ್ದ ನೀರಿಗೆ ರೋಸ್ ವಾಟರ್ ಇಲ್ಲ ಅಂತಂದ್ರೆ ಯಾವುದಾದರೂ ಸುಗಂಧ ದ್ರವ್ಯದ ಕೆಲ ಹನಿಗಳನ್ನ ಮಿಶ್ರಣ ಮಾಡಿ. ಆ ಸುಗಂಧ ದ್ರವ್ಯ ಕೆಮಿಕಲ್ನಿಂದ ಕೂಡಿರಬಾರದು. ಇದೆಲ್ಲವನ್ನು ಈಗ ನೀವು ಸ್ನಾನ ಮಾಡುವ ನೀರಿನಲ್ಲಿ ಹಾಕಬೇಕು. ಇದೇ ನೀರನ್ನ ತಗೊಂಡು ಸ್ನಾನ ಮಾಡಿ. ಇದನ್ನು ಧನಸ್ನಾನ ಅಂತ ಹೇಳ್ತಾರೆ. ಈ ಸ್ನಾನದ ನಂತರ ತುಪ್ಪದ ದೀಪವನ್ನ ದೇವರ ಮುಂದೆ ಹಚ್ಚಬೇಕು. ಹಾಗೇನೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಅದರ ಜೊತೆಗೆ ಕುಬೇರನಿಗೂ ನಿಮ್ಮ ರಕ್ಷಣೆ ಮಾಡಲು ಬೇಡಿಕೊಳ್ಳಿ. ಈ ಪ್ರಾರ್ಥನೆ ಮಾಡುವಾಗ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿ. ದೇವರು ಅನುಗ್ರಹಿಸುತ್ತಾನೆ ಅಂತ ಮನಸ್ಸಿಗೆ ತೋಚಿದ್ದನ್ನ ಬೇಡಿಕೊಳ್ಳಬೇಡಿ. ನಿಮಗೆ ಏನು ಕಷ್ಟ, ಆ ಕಷ್ಟ ಕಡಿಮೆಯಾಗಲಿ, ನಿಮಗೆ ಎಷ್ಟು ದುಡ್ಡು ಬೇಕು ಅದನ್ನ ಕೇಳಿ. ಆಗ ದೇವರು ಕೂಡ ನಿಮ್ಮ ಕಷ್ಟಕ್ಕೆ ಬೇಗ ಸ್ಪಂದಿಸಿ ಅದನ್ನ ದೂರ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ನಿಷ್ಕಲ್ಮಶ ಹೃದಯದಿಂದ ಕೂಡಿರಲಿ. ಯಾವುದೇ ಕಾರಣಕ್ಕೂ ದುರುದ್ದೇಶ ಇಟ್ಟುಕೊಂಡು ಈ ಉಪಾಯವನ್ನ ಮಾಡಬೇಡಿ. ವೀಕ್ಷಕರೇ, ನೋಡಿದ್ರಲ್ವಾ, ಅಕ್ಷಯ ತೃತೀಯ ಹಬ್ಬದ ದಿನ ಈ ರೀತಿ ಸ್ನಾನ ಮಾಡಿದ್ರೆ ಕೋಟಿ ಕೋಟಿ ಸಂಪತ್ತಿನ ಮಾಲೀಕರಾಗಿ ಬಿಡ್ತೀರಾ ಅನ್ನೋ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.